ಹೇ ಗಾಯ್ಸ್, ವೆಲ್ಕಮ್ ಟು ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ತಿಳಿಸ್ಕೊಡಿ. ತುಂಬಾನೇ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ವಿಚಾರವಾಗಿ. ಅಂಡ್ ಆಕ್ಷನ್ ಒಂದು ತಗೊಳ್ಬೇಕು. ನೀವು ತುಂಬಾನೇ ಹಗಲು ರಾತ್ರಿ ಅನ್ನೋದು ನೀವು ಕಣ್ಣಲ್ಲಿ ನೀರ್ ಹಾಕ್ತಿದ್ರಿ ಅಂತ ಕಾಣಿಸುತ್ತೆ. ಬಿಕಾಸ್ ನಿಮ್ಮ ವ್ಯಕ್ತಿ ಅನ್ನೋದು ತುಂಬಾ ಸೈಲೆಂಟ್, ಕೋಲ್ಡ್ ಶೋಲ್ಡರ್ ನ ಬಿಹೇವ್ ತೋರಿಸ್ತಾ ಇದ್ರು ನಿಮ್ಗೆ. ಹಾಗಾಗಿ ನಿಮ್ಗೆ ಇದನ್ನ ತಗೊಳೋದಿಕ್ ಆಗ್ಲಿಲ್ಲ. ಸೊ ವಿತ್ ಆಕ್ಷನ್ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಸಿನ್ಸ್ ಅಂದ್ರೆ ಒಂದ್ ಏನಂತಾರೆ, ಅಪ್ರೋಚ್ ಮಾಡೋದಿರ್ಬೋದು, ಅಥವಾ ನೀವಿಬ್ರು ಜೊತೆನಲ್ಲಿ ಇದ್ರೂನು ಅಷ್ಟೊಂದು ಕಮ್ಯುನಿಕೇಶನ್ ಅನ್ನೋದು ಇರ್ತಾ ಇರ್ಲಿಲ್ಲ. ಸೊ ಇನ್ಮೇಲೆ ಈ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗ್ಬೋದು. ಇದನ್ನ ಆಕ್ಷನ್ ಆಗಿ ತಗೊಳ್ತಿರ್ಬೋದು. ನಿಮ್ಮ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಅವರ ಲವ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಒಂದು ಕೆಲ್ಸದ ವಿಚಾರವಾಗಿ ತುಂಬಾನೇ ಬ್ಯುಸಿ ಇದ್ರು ಅನ್ನೋದು ಕಾಣ್ತಾ ಇದೆ. ಹಾಗಾಗಿ ಈ ವ್ಯಕ್ತಿ ಒಂದು ಕಮಿಟ್ಮೆಂಟ್ ಕೊಡ್ಬೇಕು ನಿಮ್ಗೆ. ಅಂಡ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು, ಆಕ್ಷನ್ಸ್ ನ ತಗೋಬೇಕು, ಅವರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು ನಿಮ್ ಕಡೆ ಅನ್ನೋ ವಿಚಾರವಾಗಿ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಇವ್ರು ಏನ್ ಐಡೆನ್ಸಿಕ್ ಮಾಡಿದ್ರು, ಓಪನ್ ಅಪ್ಪೇ ಆಗ್ಲಿಲ್ಲ ನಿಮ್ ಕಡೆ ಈ ವ್ಯಕ್ತಿ. ಇನ್ನು ನೆಕ್ಸ್ಟ್ ನಿಯರ್ ಬೈ ಇನ್ನೊಂದು ಈ ಮಂತ್ ಅಲ್ಲೇ ಇರ್ಬೋದು, ಇವ್ರು ಓಪನ್ ಅಪ್ ಆಗೋ ಚಾನ್ಸಸ್ ತುಂಬಾನೇ ಇದೆ ವಿತ್ ಆಕ್ಷನ್ಸ್. ಓಕೆನಾ? ಇನ್ನು ಯಾರೆಲ್ಲ ನನ್ನ ಫಾಲೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಬಯೋನಲ್ಲಿ ಹಾಗೂ ವಿಡಿಯೋ ಕ್ಯಾಪ್ಷನ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡಿಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.